ಕೀರ್ತನೆಗಳು 128ನೇ ಅಧ್ಯಾಯ 1ನೆಯ ವಾಕ್ಯ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈ ವಾಕ್ಯದಲ್ಲಿ ಕರ್ತನ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಡೆಯಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸುಕ್ರಿಸ್ತನನ್ನು ಅರಿತ ಮೇಲೆ ಆತನ ಮಾರ್ಗದಲ್ಲಿ ನಡೆಯುವಂಥದ್ದು, ಅದು ಕೂಡ ಆತನ ಚಿತ್ತಾನುಸಾರವಾಗಿ ಆತನ ಭಯಭಕ್ತಿಯಲ್ಲಿ ಜೀವಿತವನ್ನು ಮುನ್ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಸುಮ್ಮನೆ ಯೇಸುಕ್ರಿಸ್ತನ ಕುರಿತಾಗಿ ಅರಿತೆವು ಎಂಬುದಾಗಿ ಹೇಳಿಕೊಂಡು ಇಷ್ಟ ಬಂದ ಹಾಗೆ ಜೀವಿತವನ್ನು ನಡೆಸುವುದಾದರೆ ಅದು ಕ್ರೈಸ್ತ ಜೀವಿತದಿಂದ ಯಾವುದೇ ಪ್ರಯೋಜನವೂ ಕೂಡ ಉಂಟಾಗದಂತೆ ನಮ್ಮ ಜೀವಿತವನ್ನು ನಿಷ್ಫಲವಾಗಿ ಮಾಡಿಬಿಡುತ್ತದೆ. ಆದರೆ ಯೇಸುಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿ ರಕ್ಷಣೆಯ ಮಾರ್ಗದಲ್ಲಿರುವಂಥ ನಮ್ಮ ಜೀವಿತವಾದರೂ ಆತನಲ್ಲಿ ಭಯಭಕ್ತಿಯಿಂದ, ಅಂದರೆ ಆತನ ಕಟ್ಟಳೆಗಳಿಗೆ, ಆತನ ವಾಕ್ಯಗಳಿಗೆ, ನಿಬಂಧನೆಗಳಿಗೆ, ಆತನ ಮಾತುಗಳಿಗೆ ನಾವು ಭಯಭಕ್ತಿಯಿಂದ ಜೀವಿಸುವುದಾದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ದೇವರು ನುಡಿದಿರುವಂಥ ಸಕಲ ಆಶೀರ್ವಾದಗಳು, ಮೇಲುಗಳು ನಿಶ್ಚಯವಾಗಿ ದೊರಕುತ್ತವೆ. ಈ ಅಧ್ಯಾಯದಲ್ಲಿ ಕೆಳಗಿನ ಭಾಗಗಳನ್ನು ಓದುವಾಗ ಎಲ್ಲವೂ ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುವವರಿಗಾಗಿ ಇರುವಂಥ ಆಶೀರ್ವಾದಗಳು. ಈ ಆಶೀರ್ವಾದಗಳೆಲ್ಲವನ್ನೂ ಕೂಡ ಜೀವಿತವು ಖಂಡಿತವಾಗಿ ಪೂರ್ಣವಾಗಿ ಹೊಂದಿಯೇ ಹೊಂದುತ್ತದೆ. ಯೋಸೇಫನ ಜೀವಿತ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ. ಅವನು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಕರ್ತನಲ್ಲಿ ಭಯಭಕ್ತಿಯುಳ್ಳವನಾಗಿ ನಡೆದುಕೊಂಡದ್ದರ ನಿಮಿತ್ತವಾಗಿ ಪಾಪಗಳನ್ನು ಜಾಡಿಸಿಬಿಟ್ಟು ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿ ಜೀವಿಸಿದ್ದರ ನಿಮಿತ್ತವಾಗಿ ಅವನ ಜೀವಿತವು ಸ್ವಲ್ಪ ಕಾಲದಲ್ಲಿಯೇ ಕರ್ತನು ನೇಮಿಸಿದಂಥ ಶ್ರೇಷ್ಠತೆಗೂ ಔನ್ನತ ಸ್ಥಾನಕ್ಕೂ ತಲುಪಿತು. ಕರ್ತನು ತಾನು ನುಡಿದಂಥ ಸಕಲ ವಾಗ್ದಾನಗಳನ್ನು ಅವನ ಜೀವಿತದಲ್ಲಿ ಅವನ ಮೂಲಕವಾಗಿ ನೆರವೇರಿಸಿದರು. ಇದೇ ಪ್ರಕಾರವಾಗಿ ದಾನಿಯೇಲನ ಜೀವಿತದಲ್ಲಿ ಕೂಡ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ಕೂಡ ಅವರು ಪರಿಸ್ಥಿತಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿದಂಥ ನಿಮಿತ್ತವಾಗಿ ಕರ್ತನು ಅವರನ್ನು ಉನ್ನತ ಸ್ಥಾನಗಳಲ್ಲಿಟ್ಟು ಆಶೀರ್ವದಿಸಿ ವಿಶೇಷವಾಗಿ ಘನಪಡಿಸಿ ಉಪಯೋಗಿಸಿದನು. ನಿಮ್ಮ ಜೀವಿತವನ್ನು ಕೂಡ ಕರ್ತನು ಆ ರೀತಿಯಾಗಿ ಘನಪಡಿಸಿ ಉಪಯೋಗಿಸೋದಕ್ಕೆ ಬಯಸುತ್ತಾನೆ. ಆತನ ಕರಗಳಲ್ಲಿ ಸಮರ್ಪಿಸಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಶ್ಚಯವಾದಂಥ ಮೇಲುಗಳನ್ನು ಕಾಣುತ್ತೀರಾ. ಆ ರೀತಿಯಾಗಿ ನಡೆಸುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಅಪ್ಪ, ನಮ್ಮ ಜೀವಿತದಲ್ಲಿ ಕರ್ತನೆ ರಕ್ಷಣೆ ಮಾರ್ಗದಲ್ಲಿರುವಂಥ ನಾವಾದರೂ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಅಪ್ಪ ನಮಗೆ ವಿಶೇಷ ಕೃಪೆಯನ್ನು ಅನುಗ್ರಹಿಸು. ಮಾನಸಿಕವಾದಂಥ ಆಲೋಚನೆಗಳು, ಲೌಕಿಕ ಆಶಾಪಾಶಗಳು, ಸೈತಾನ ಕುತಂತ್ರಗಳು ಅಪ್ಪ ನಮ್ಮನ್ನು ವಂಚಿಸದೆ ಇರುವಂತೆ ರೆಕ್ಕೆಗಳಲ್ಲಿ ಮರೆ ಮಾಡಿಕೋ ಕರ್ತನೆ. ನಿನ್ನ ಕೃಪೆಯಿಂದ ಆವರಿಸಿಕೋ ಕರ್ತನೆ. ವಿಶೇಷವಾದಂಥ ಜಯಗಳನ್ನು ಅನುಗ್ರಹಿಸಿ ಜೀವಿತವನ್ನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳ ಕೊರತೆಗಳನ್ನು, ಬಲಹೀನತೆಗಳನ್ನು ನೀಗಿಸು. ಎಲ್ಲ ಪಾಪದ ಹೋರಾಟಗಳು, ಶತ್ರುವಿನ ಪಾಶಗಳು, ಉರುಳುಗಳು ನೀಗಿ ಹೋಗಲಿ, ತಡೆಗಳು ಮುರಿಯಲ್ಪಡಲಿ. ಯೋಸೇಫನನ್ನು ಆಶೀರ್ವದಿಸಿದಂಥ ದೇವರೇ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಜೊತೆಗಿದ್ದು ದಾನಿಯೇಲನ ಸಂಗಡ ಇದ್ದವರನ್ನು ಆಶೀರ್ವದಿಸಿದ ಹಾಗೆ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ವಾಕ್ಯಗಳ ನುಡಿದಿರುವಂಥ ಸಕಲ ಆಶೀರ್ವಾದಗಳ ಮೇಲುಗಳನ್ನು ತೃಪ್ತಿಯಾಗಿ ಅನುಭವಿಸುವಂತೆ ಆಶೀರ್ವದಿಸು. ಅಪ್ಪ ತಂದೆಯೇ, ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತು ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.